ಸ್ಯಾಂಡಲ್ವುಡ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂತಹ ನಿಮ್ಮರ ಪ್ರೀತಿಯ ಹಿರಿಯ ನಟ ಮುನಿ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆಯನ್ನ ಬರಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಅವರ ಪಾತ್ರದ ಬಗ್ಗೆ ಆಗಿರಬಹುದು, ಅವರ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಆಗಿರಬಹುದು, ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಅವರೇ ಸ್ವತಃ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಬಾಸ್ ಟಿವಿ ಎಲ್ಲ ವೀಕ್ಷಕರಿಗೂ. ಚೆನ್ನಾಗಿದೆ. ಇಷ್ಟು ದಿನ ಹಲವಾರು ಸಿನಿಮಾಗಳಲ್ಲಿ ಖಳನಟರಾಗಿ ಹಾಗೇನೆ ಪೋಷಕ ನಟರಾಗಿ ನೋಡಿದ್ವಿ. ಈಗ ಹೊಸ ಸೀರಿಯಲ್ ಮುದ್ದು ಸೊಸೆಯಲ್ಲಿ ಶಿವರಾಮೇಗೌಡ ಪಾತ್ರದಲ್ಲಿ ಮಿಂಚ್ತಾ ಇದ್ದೀರಾ. ಸೊ ನಿಮ್ ಲುಕ್ ನೋಡ್ತಾ ಇದ್ರೆ ಪಕ್ಕಾ ಗೌಡ್ರ ಶೈಲಿನೇ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಮಂಡ್ಯದ ಒಂದು ಕತೆ, ಇದು ಮಂಡ್ಯದಲ್ಲಿ ನಡೆಯುವಂಥ ಕತೆ. ಹಾಗಾಗಿ ಇಲ್ಲಿ ಶಿವರಾಮೇಗೌಡ ಅನ್ನೋ ಒಬ್ಬ ದೊಡ್ಡ ವ್ಯಕ್ತಿ ಮಂಡ್ಯದಲ್ಲಿ. ಒಂದಷ್ಟು ಫ್ಯಾಕ್ಟ್ರಿಗಳು, ಒಂದಷ್ಟು ಮಿಲ್ಲು, ಒಂದಷ್ಟು ಅಕ್ಕಿ ರೈಸ್ ಮಿಲ್ಲು, ಆಮೇಲೆ ಇಟ್ಕೆಗೂಡು, ಫೈನಾನ್ಸು, ಈ ಥರ ಒಂದು ದೊಡ್ಡ ವ್ಯವಹಾರಗಳಂತ ಮಾಡೋವಂಥ ಒಂದು ವ್ಯಕ್ತಿ. ಆಮೇಲೆ ಆ ಊರಲ್ಲಿ ಒಂದು 10-40 ಹಳ್ಳಿಗಳಿಗೆ ಬೇಕಾದಂಥ ಒಬ್ಬ ವ್ಯಕ್ತಿ ಶಿವರಾಮೇಗೌಡ. ಹಾಗಾಗಿ ಶಿವರಾಮೇಗೌಡ ಇಲ್ಲಿ ಈ ಕಥೆಯಲ್ಲಿ ತುಂಬ ಮುಖ್ಯವಾಗಿ ಒಂದು ಪಾತ್ರ ಆಗುತ್ತೆ. ಇದು ಇಲ್ಲಿ ಇವನ ಮಗನಾಗಿ ಭದ್ರೇಗೌಡ ಅಂತ ನಮ್ಮ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಖ್ಯಾತಿಯವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪಾತ್ರ. ನೀವು ನೋಡ್ತೀರಾ, ನೋಡಿ ಹೇಳ್ತೀರಾ ಶಿವರಾಮೇಗೌಡ ಏನಂತ. ಆಮೇಲೆ ಈ ಶಿವರಾಮೇಗೌಡ ಏನಪ್ಪ ಅಂದರೆ, ಅವ್ರ ಮನೇಲಿ ಇವಾಗ ಹಳ್ಳಿಲಿ ಯಾರದೇ ಒಂದು ಮನೇಲಿ ಮದುವೆ ಆಗಲಿ, ಒಂದು ಕಾರ್ಯ ಆಗಲಿ, ಇವ್ರ ಮನೆಯಿಂದ ಮದುವೆ ಆದರೆ ತಾಳಿ ಕೊಡಬೇಕು. ಯಾಕಂದರೆ ಆ ತಾಳಿ ಕೊಟ್ಟರೆ ಅವ್ರ ಮನೇಲಿ ಏನೋ ಶುಭ, ಅವ್ರಿಗೆ ಒಳ್ಳೇದಾಗುತ್ತೆ. ಆಮೇಲೆ ಇವನು ಯಾರಿಗೆ ಒಂದು ಹಳ್ಳಿ ಜನಕ್ಕೆ, ಇವಾಗ ರೈತರು ತುಂಬ ಕಷ್ಟ ಇರೋರಿಗೆ ಸಹಾಯ ಮಾಡೋನು, ಅದಕ್ಕೆ ಬಡ್ಡಿ ಇಲ್ಲ ಏನಿಲ್ಲ, ಅಂದರೆ ಅವ್ರಿಗೆ ಸಹಾಯ ಆಗಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಗುಣ ಅಂತ ಇರೋವಂಥ ಒಬ್ಬ ಶಿವರಾಮೇಗೌಡ. ಹಾಗಾಗಿ ಶಿವರಾಮೇಗೌಡನಿಗೆ ತುಂಬ ಜನ ಬೆಲೆ ಕೊಡ್ತಾರೆ, ತುಂಬ ಜನ ಒಳ್ಳೆ ಮಾತಾಡ್ತಾರೆ. ಶಿವರಾಮೇಗೌಡ ಅಂದರೆ ಅವನಿಗೆ ಅವ್ರ ಮೇಲೆ ಭಾಳ ಗೌರವ, ಭಕ್ತಿ ಎಲ್ಲ ಇರುತ್ತೆ. ಹಾಗಾಗಿ ಎದುರುಗಡೆ ಮಾತ್ರ ಅಲ್ಲ, ಅವರು ಇಲ್ದೇ ಇರೋ ಟೈಮಲ್ಲೂ ಜನ ಅವ್ರ ಬಗ್ಗೆ ಭಾಳ ಗೌರವ ಇಟ್ಕೊಂಡಿರುವಂಥ ಒಂದು ಪಾತ್ರ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.